ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 20 ಬ್ಯಾಕ್ ಡೇಸಲ್ಲಿ ಫೆಡ್ ಮೀಟಿಂಗಿಂದ ಹ್ಯೂಜ್ ಫಾಲ್ ಆಗಿದೆ ಮಾರ್ಕೆಟಲ್ಲಿ. ನೀವು ನೋಡ್ಬೋದು, ಸಣ್ಣ ಪುಟ್ಟ ಫಾಲ್ ಅಲ್ಲ, ಎಕಾನಮಿನೇ ಹಾರ್ಕೊಂಡು ಹೋಗಿದೆ, ಇಲ್ಲ ಹಾಳಾಗಿ ಹೋಗಿದೆ. 3% ಡೌನ್ ಆಗಿದೆ 3 ಡೇಸಲ್ಲಿ, ಹ್ಯೂಜ್ ಫಾಲ್. ಮಾರ್ಕೆಟ್ದು ನೆಕ್ಸ್ಟ್ ಅಪ್ಡೇಟ್ಸ್ ಏನಂತ ನೋಡೋಣ. ಇಲ್ಲೊಂದು ಸಪೋರ್ಟ್ ಇದೆ, ಇಲ್ಲೂ ಒಂದು ಸಪೋರ್ಟ್ ಇದೆ. 5 ಮಿನಿಟ್ಸ್ ಚಾರ್ಟು ಸಪೋರ್ಟ್ ಆಫ್ ಕನ್ಸಲ್ಟೇಷನ್ ಆಗ್ತಾ ಇದೆ. ಈಗ ನಿಫ್ಟಿ ಅಪ್ಡೇಟ್ ಕೊಟ್ಬಿಡ್ತೀನಿ. ಟ್ರೇಡ್ ತೊಗೊಬೋದು. ದಿಸ್ ಇಸ್ ಫಾರ್ ಎಜುಕೇಷನ್ ಪರ್ಪಸ್. ಆಪ್ಷನ್ಸ್ ಯಾರು ಕಲಿತಾರೋ ಇಲ್ಲ, ನಾನು ಕಲಿಬೇಕು. ಸೊ ಕಲಿಬೇಕಂದ್ರೆ ಯಾರಿಗಾದ್ರೂ ಹೇಳ್ಕೊಟ್ರೆ ಕಲಿಬೋದು. ಅದಕ್ಕೆ ಯೂಟ್ಯೂಬ್ ಚಾನಲ್ ಹಾಕ್ತಾ ಇದ್ದೀನಿ. ನೋಡೋಣ, ಕಲ್ತ್ಕೊಂಡು ಒಂದಿನ ಸೆಟ್ಲ್ ಆಗೋಣ. ಓಕೆ, ದಿಸ್ ಈಸ್ ಓನ್ಲಿ ಫಾರ್ ಮೈ ಪರ್ಪಸ್, ಮೈ ಎಜುಕೇಷನ್ ಪರ್ಪಸ್. ಸೊ ಇವತ್ತು ಹ್ಯೂಜ್ ಲಾಸ್ ಆಗಿದೆ, ಪರವಾಗಿಲ್ಲ. ಟ್ರೆಂಡ್ ಬೇರಿಶ್. ಸೊ ಇಲ್ಲಿಗೆ ಬುಲ್ಲಿಶ್ ಆಗೋ ಚಾನ್ಸಸ್ ಇರ್ಬೋದು ಅಂತ ನಾನು ಒಂದು ವಿಜುವಲಲ್ಲಿತ್ತು. ಸೊ ಓಪನಿಂಗಲ್ಲಿ ನಾನು ಟ್ರೇಡ್ ತೊಗೊಬಾರ್ದು. ಓಪನಿಂಗ್ 5 ಮಿನಿಟ್ಸ್ ಇಟ್ಸ್ ವರ್ಸ್ಟ್. ಆ್ಯಂಡ್ ಮಾರ್ಕೆಟ್ ಫಾಲನ್ ಸಿಂಬಲ್ಲು, ಇಲ್ಲೊಂದು ಸ್ಟ್ರೆಂತ್ ಇದೆ, ಬೀಟ್ ಆಗಿದೆ. ಸೊ ನೆಕ್ಸ್ಟ್ ಹ್ಯೂಜ್ ಬುಲ್ಲಿಶ್ ರ್ಯಾಲಿ. ಸೊ ಇದೇನಂದರೆ ಬುಲ್ ಸ್ಟ್ರೆಂತ್ ಸಿಗ್ನೇಚರ್ ಕೊಡುತ್ತೆ. ಓಕೆ, ಬುಲ್ ಸ್ಟ್ರೆಂತ್ ಸಿಗ್ನೇಚರು ಬ್ರೇಕ್ಔಟು. ಇಲ್ಲಿ ಒಂದು ಸೆಟಪ್ ನಾವು ತೊಗೊಬೋದು. ಬಿಕಾಸ್ ಆಫ್ ಬ್ರೇಕ್ಔಟು ಫುಲ್ ಬ್ಯಾಕ್ ಆಗುತ್ತೆ. ಫುಲ್ ಬ್ಯಾಕಲ್ಲಿ ನಾವು ಒಂದು ಟ್ರೇಡ್ ತೊಗೊಬೋದು. ಈ ಥರದೊಂದು ಫುಲ್ ಬ್ಯಾಕ್ ನಾನು ನೋಡಿರಲಿಲ್ಲ, ವರ್ಸ್ಟ್ ಫುಲ್ ಬ್ಯಾಕು. ಸೊ ಇದು ಟ್ರ್ಯಾಪ್ ಆಗಿದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಪೀಪಲ್ಸ್ ಟ್ರ್ಯಾಪ್ ಆಗಿದೆ, ಕರೆಕ್ಟಾ? ಸೊ ಇವತ್ತು ಪೂರ್ತಿ ಮಾರ್ಕೆಟ್ ಬೇರಿಶಲ್ಲಿದೆ. 1.5% ಮಾರ್ಕೆಟ್ ಬಿದ್ದಿದ್ರು ಬುಲ್ಲಿಶಲ್ಲೂ ನಾವು ಕೂಡ ಟ್ರೇಡ್ ತೊಗೊಬೋದು. ಮಾರ್ಕೆಟ್ 1.5% ಬಿದ್ದಿದ್ರು ನಾವು ಒಂದು ಬುಲ್ಲಿಶ್ ಟ್ರೇಡ್ ತೊಗೊಬೋದು. ಹೇಗೆ ಅಂತ ಹೇಳ್ಕೊತೀನಿ. ಇಲ್ಲಿ 5 ಮಿನಿಟ್ಸಲ್ಲಿ ಹ್ಯೂಜ್ ಕ್ಯಾಂಡಲು, ಅದಾದಮೇಲೆ ಟಕ್ ಅಂತ ಟ್ರ್ಯಾಪ್ ಆಗಿದೆ, ಹ್ಯೂಜ್ ಟ್ರ್ಯಾಪು. ಇಲ್ಲಿ ಪೀಪಲ್ಸ್ SL ಎಲ್ಲ ಹಿಟ್ಟಾಗಿ ಮಾರ್ಕೆಟ್ ಬೇರಿಶ್ ಟ್ರೆಂಡ್. ಇದು ಬೇರಿಶ್ ಟ್ರೆಂಡ್ಗೆ ಟರ್ನ್ ಆಗಿರೋಂಥದ್ದು. ಇಲ್ಲೊಂದು ಡೋಜಿ ಫಾರ್ಮ್ ಆಗಿದೆ. ಓಕೆ, ದ ಬುಲ್ಲಿಶ್ ಸಿಗ್ನೇಚರು, ಬುಲ್ಲಿಶ್ ಸಿಗ್ನೇಚರ್ ಫಾರ್ಮ್ ಆಗಿದೆ. ಯಾವುದೇ ರೀತಿಯಾದಂಥ ಫೇರ್ ವ್ಯಾಲ್ಯೂಗೆ ಫಾರ್ಮ್ ಆಗಿಲ್ಲ. ನೆಕ್ಸ್ಟ್ ಮಿನಿಟು ಏನಾಗ್ಬೋದು. ಸೊ ಇಲ್ಲೊಂದು ಸ್ಟ್ರೆಂತ್ ಇರುತ್ತೆ, ಅದನ್ನು ಹಿಟ್ಟಾಗಿ ಮಾರ್ಕೆಟು ಬುಲ್ಲಿಶಲ್ಲಿ ಕ್ಲೋಸ್ ಆಗಿದೆ. ರೈಟ್. ಸೊ ಇದು ನಾವು ಟ್ರೇಡ್ ತೊಗೊಬಹುದಾಗಿರೋಂಥ ಒಂದು ಪ್ಲೇಸ್. ಇಲ್ಲಿ ಕೂಡ ಒಂದು SLs ಇರುತ್ತೆ. ಸೊ ಬ್ರೇಕ್ಔಟು, ಬುಲ್ಲಿಶ್ ಸಿಗ್ನೇಚರು, 5 ಮಿನಿಟ್ಸ್. ಯಾವುದೇ ರೀತಿ ಡೋಜಿ ಫಾರ್ಮ್ ಆಗಿಲ್ಲ. ಇಲ್ಲ ಅಂದಿದ್ರೆ ಇಟ್ಸ್ ವರ್ತ್. ಇದು ನಾನು ಟ್ರೇಡ್ ತೊಗೊಳ್ಳಲ್ಲ, ಜಸ್ಟ್ ಒಂದು ಅನಾಲಿಸಿಸು. ಸೊ ಫೇರ್ ವ್ಯಾಲ್ಯೂಗೆ ಫಾರ್ಮ್ ಆಗಿದೆ. ದೆನ್ ಮಾರ್ಕೆಟ್ ಬುಲ್ಲಿಶಲ್ಲಿ ಹೋಗಿದೆ, ಬುಲ್ಲಿಶಲ್ಲಿ ಹೋಗಿ ಹಿಟ್ ಆಗಿದೆ. ಸೊ ಹ್ಯೂಜ್ ಬೇರಿಶ್ ಟ್ರೆಂಡ್. ಇಲ್ಲೊಂದು ಸ್ಟ್ರೆಂತ್ ಇದೆಯಲ್ಲ, ಇಲ್ಲಿ ಯಾವಾಗಲೂ ಒಂದು ಬುಲ್ಲಿಶ್ ಆ್ಯಕ್ಟ್ ಆಗುತ್ತೆ, ಇಲ್ಲ ಬೇರಿಶ್ ಆ್ಯಕ್ಟ್ ಆಗುತ್ತೆ. ನೀವು ನೋಡ್ಬೋದು, ಬೇರೆ ಸಿಗ್ನೇಚರ್ ಬಂದಿದೆ. ಸೊ ಇಲ್ಲಿ SLs ಇರುತ್ತೆ. ಓಕೆ 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 ಹಾಂ, ಇದು ಬ್ರೇಕ್ಔಟ್ ಆಗಿದೆ. ಸೊ ಮಾರ್ಕೆಟಲ್ಲಿ ಇಲ್ಲೊಂದು ಫೇರ್ ವ್ಯಾಲ್ಯೂ ಗ್ಯಾಪು, ಯಾವುದೇ ರೀತಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ವಾ. ಇಲ್ಲೊಂದು ಸ್ಟ್ರೆಂತ್ ಥರ ಆ್ಯಕ್ಟ್ ಆಗುತ್ತೆ. ಸೊ ಮಾರ್ಕೆಟ್ ಇಲ್ಲಿ ಹ್ಯೂಜ್ ಬಿದ್ದಿರೋದ್ರಿಂದ ನಾವು ಇಲ್ಲಿ ಅದರ ಡೋಜಿ ಹುಡುಕಬೇಕಾಗಿತ್ತೆ, ಬಟ್ ಇದು ಸಿಗಲ್ಲ. ಓಕೆ, ಸೊ ಇಲ್ಲಿಂದ ಒಂದು ಮೂಮೆಂಟ್ ಆಗಿರೋದ್ರಿಂದ ಸೊ ಬುಲ್ಲಿಶ್ ಟ್ರೆಂಡ್ ಆಗಿದೆ. ಓಕೆ, ದೆನ್ ವೆಯ್ಟ್ ನೀವು ನೋಡ್ಬೋದು, ಇಲ್ಲೊಂದು SL ಇರುತ್ತೆ, ಮತ್ತು SL ಟೇಕ್ ಓವರ್ ಆಗಿದೆ. ಸೊ ಇಲ್ಲಿ ಬುಲ್ ಸೆಂಟ್ರಿ ಕೊಟ್ಟಿರ್ತಾರೆ, ಕರೆಕ್ಟ್ ಅಲ್ವಾ? ಬುಲ್ ಸೆಂಟ್ರಿ ಕೊಟ್ಟಿರ್ತಾರೆ. ಮಾರ್ಕೆಟು ಟ್ರೆಂಡ್ ಚೇಂಜ್ ಮಾಡಿದೆ, ಬೇಸ್ ಟ್ರೆಂಡ್ ಚೇಂಜ್ ಮಾಡಿದೆ, ನೀವು ನೋಡ್ಬೋದು. ಸೊ ಇಲ್ಲಿ ಪೀಪಲ್ಸ್ SL ಇರುತ್ತೆ, ಯಾರ್ದು ಪುಟ್ ಆಪ್ಷನ್ ಸೆಲ್ ಮಾಡಿರೋರು ಅಂತ. ಲೈಕ್ ಇಲ್ಲಿಂದ ಬೀಳುತ್ತೆ ಅಂತ ಇಲ್ಲಿ ಸೆಲ್ ಮಾಡಿರ್ತಾರಲ್ಲ, ಅವ್ರದ್ದು SL ಇಲ್ಲಿರುತ್ತೆ. ಆಲ್ವೇಸ್ ಸರ್ಚಿಂಗ್ ಫಾರ್ ಲಿಕ್ವಿಡಿಟಿ. ದಿಸ್ ಈಸ್ ವೇರ್ ಲಿಕ್ವಿಡಿಟಿ. ಸೊ ಇದೇ ರೀತಿ ಇಲ್ಲೊಂದು ಬ್ರೇಕ್ಔಟ್ ಆಗಿದೆ. ಓಕೆ, ಮತ್ತು ಇಲ್ಲೊಂದು ಲಿಕ್ವಿಡಿಟಿ ಇದೆ. ಹಾಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇತ್ತಲ್ಲ, ದಟ್ ಈಸ್ ಕೈಂಡ್ ಆಫ್ ಲಿಕ್ವಿಡಿಟಿ. ಬಿಕಾಸ್ ಆಫ್ ಹ್ಯೂಜ್ ಬುಲ್ಲಿಶ್ ಮೂಮೆಂಟ್ ಇಲ್ಲಿರೋದ್ರಿಂದ ಇಲ್ಲೊಂದು ಲಿಕ್ವಿಡಿಟಿ ಇರುತ್ತೆ. ಎಲ್ಲೆಲ್ಲಿ ಲಿಕ್ವಿಡಿಟಿ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇವಾಗ ಫುಲ್ ಟ್ರೆಂಡು ಬೇರಿಶ್ ಇದ್ರೂ ಬುಲ್ಲಿಶ್ ಒಂದು ಟ್ರೇಡ್ ತೊಗೊಳ್ಳೋಂಥ ಒಂದು ಸೆಟಪ್ ನಾನು ಸರ್ಚ್ ಮಾಡ್ತಾಯಿದ್ದೀನಿ. ಸೊ ಮಾರ್ಕೆಟು ಇದು ಬೇರಿಶ್ ಸಿಗ್ನಲ್ನ ಪ್ರೂವ್ ಮಾಡುತ್ತೆ, ಟ್ರೆಂಡ್ ಇಸ್ ಬೇರಿಶ್ ಅಂತ. ಸೊ ಇಲ್ಲಿ ಹೋಗಿ ಮಾರ್ಕೆಟು ಇಲ್ಲಿರೋ SLನ ತೊಗೊಂಡು ಬೇರಿಶ್ ಆಗಿ ಇಲ್ಲೊಂದು ಬ್ರೇಕ್ಔಟ್ ಆಗಿದೆ. ಸೊ
ಇಲ್ಲಿ ಎಸ್ ಎಲ್ಸ್ ಇರುತ್ತೆ ಪೀಪಲ್ಸ್ದು, ಇಲ್ಲೊಂದು ಎಸ್ ಎಲ್ಸ್ ಇರುತ್ತೆ. ಸೊ ಇದು ಬುಲ್ಲಿಶ್ ಮೂಮೆಂಟ್ದು ಒಂದು ಸ್ಟ್ರೆಂತು. ಸೊ ಇಲ್ಲಿ ಡೋಜಿ ಫಾರ್ಮ್ ಆಗಿದೆ. 2 ಮಿನಿಟ್ಸ್ಗೆ ಹೋಗ್ತೀನಿ. ನೋಡಿ, ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲಿ ಕ್ಯಾರಿ ಆಗಿದೆ. ಓಕೆ, ಫೇರ್ ವ್ಯಾಲ್ಯೂ ಗ್ಯಾಪಲ್ಲಿ ಮೇ ಬಿ ಇಲ್ಲೇ ಎಂಟ್ರಿ ಕೊಡ್ಬೋದು. ಎಂಟ್ರಿ ಕೊಟ್ಟರೆ ಯೂಜು ಇಷ್ಟೇ ಎಸ್ ಎಲ್ಲು. ಈ ಸ್ಟ್ರೆಂತ್, ಇಲ್ಲೊಂದು ಸ್ಟ್ರೆಂತ್ ಇದೆಯಲ್ಲ, ಇಲ್ಲಿವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ದಿಸ್ ಈಸ್ ಜಸ್ಟ್ ಅನಾಲಿಸಿಸ್ ಅಷ್ಟೇ. ಮೇ ಬಿ ಹಿಟ್ಟಾಗುತ್ತೆ, ಹಿಟ್ಟಾಗಲ್ಲ. ಬಟ್ ನಮ್ಮ ಲಾಸ್ ಬಂದುಬಿಟ್ಟು 16 ಪಾಯಿಂಟ್ಸ್. ಸ್ಕ್ಯಾಲ್ಪರ್ ಥರನೇ ಇರಬೇಕು ಲೈಫು, ಇಲ್ಲ ಅಂದರೆ ನೋಡಿದ್ರೆ 16 ಪಾಯಿಂಟ್ ಲಾಸ್ ಆಗಿದೆ. ಸೊ ಲೆಟ್ ಮಿ ಲೀವ್ ದಿಸ್. ಸೊ ಇಲ್ಲಿ ನಮಗೆ ಟೇಕ್ ಓವರ್ ಮಾಡಿದೆ. ಏನು ಟ್ರೆಂಡ್ ಇಸ್ ಬೇರಿಶ್, ಲುಕಿಂಗ್ ಫಾರ್ ಬೇರಿಶ್ ಪ್ಯಾಟ್ರನ್. ಬುಲ್ಲಿಶ್ ಪ್ಯಾಟ್ರನ್ ಹುಡುಕ್ತಾ ಇದ್ದೀನಿ, ಸಿಗ್ತಾಯಿಲ್ಲ. ಮಾರ್ಕೆಟ್ ಏನು ಬಿದ್ದಿದೆ ರೀ? ಹಾಂ, ಇಲ್ಲಿ ಬಂತು ನೋಡು. ಸೊ ಇದು ಮಾರ್ಕೆಟು ಬೀಳ್ತಾ 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 ಒಂದು 5 ಮಿನಿಟ್ಸಲ್ಲಿ ಡೋಜಿ ಫಾರ್ಮ್ ಆಗಿದೆ ಅಲ್ವಾ. ಇಲ್ಲಿ 2 ಮಿನಿಟ್ಸ್ಗೆ ಹೋಗ್ತೀನಿ. ಇದು ಒಂದು ಟೈಪ್ ಆಫ್ ಸೆಟಪ್ಪು, ಬಟ್ ಇದು ಚೆನ್ನಾಗಿದೆ ಸೆಟಪ್ಪು. ಹೆಂಗೆ ಯೂಸ್ ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಈ ಥರ ಫಾರ್ಮ್ ಆದಮೇಲೆ ಆ್ಯಕ್ಚುಲಿ ಇಲ್ಲಿ ಎಂಟ್ರಿ ಕೊಡಬೇಕು. ಇಲ್ಲಿ ಎಸ್ ಎಲ್ ಇರುತ್ತೆ, ಎಸ್ ಎಲ್ ಟೇಕ್ ಓವರ್ ಮಾಡುತ್ತೆ. ಟೇಕ್ ಓವರ್ ಮಾಡ್ಕೊಂಡು ಇಲ್ಲಿ ಬಂದು ನಮಗೆ ಬೇಕಾಗಿರೋ ಫಾರ್ಮೇ ಮಾಡ್ತಾಯಿಲ್ಲ. ಹೋಗುತ್ತೆ, ವೇಸ್ಟ್ ವೇಸ್ಟ್ ವೇಸ್ಟ್. ಚಾರ್ಜ್ ಇಲ್ಲ ಅಂತೈತೆ, ಹಾಕಬೇಕು, ಹಾಕೋಣ. ಸೊ ಇಲ್ಲೊಂದು ಎಸ್ ಎಲ್ ಇರುತ್ತೆ, ಇಲ್ಲಿ ಬ್ರೇಕ್ಔಟ್, ಇದು ಬ್ರೇಕ್ಔಟು. ಸೊ ಇಲ್ಲಿ ಎಸ್ ಎಲ್ಸ್ ಇರುತ್ತೆ, ಬ್ರಿಕ್ ಥರ ಓಪನ್ ಆಗುತ್ತೆ. ಓಕೆ, ನಾಟ್ ಬ್ಯಾಡ್. ಅದಕ್ಕೂ ಮುಂಚೆ ಇಲ್ಲೊಂದು ಸೆಟಪ್ ಫಾರ್ಮ್ ಆಗಿದೆ ನೋಡಿ, 5 ಮಿನಿಟ್ಸ್. ಇಲ್ಲಿ ಹೋಗ್ಬಿಟ್ಟು 2 ಮಿನಿಟ್ಸ್ಗೆ ಹಾಕ್ಕೊಂಡು ಇಲ್ಲೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಫಾರ್ಮ್ ಆಗುತ್ತೆ. ಐಮ್ ಆಲ್ವೇಸ್ ರೈಟ್ ಬಡಿ. ಇದು ಫೇರ್ ವ್ಯಾಲ್ಯೂ ಗ್ಯಾಪು, ಯಾವ ಗ್ಯಾಪು ಇಲ್ಲ. ಎಂಟ್ರಿ, ಎಕ್ಸಿಟ್ 1:2. ಓಕೆ, 1:2. ಇದು ಟೈಪ್ ಆಫ್ ಎಂಟ್ರಿ. ನಂದು ಫಾಲೋ ಮಾರ್ಕೆಟಲ್ಲಿದ್ದರೂ ಒಂದು ಪುಲ್ ಬ್ಯಾಕ್ ಇರುತ್ತೆ, ಆ ಪುಲ್ ಬ್ಯಾಕ್ನ ಕ್ಯಾಪ್ಚರ್ ಮಾಡೋ ಅಂಥ ಒಂದು ಸೆಟಪ್ಪು. ಈ ಸೆಟಪ್ಪಲ್ಲಿ ಎಸ್ ಎಲ್ ಇಟ್ ಆಗಿದೆ. ಓಕೆ, ಎಸ್ ಎಲ್ ಗಾನ್ 5. ನೋಡಿ, ಇಲ್ಲೊಂದು ಬ್ರೇಕ್ಔಟ್ ಆಗಿದೆ. ಸೊ ಇಲ್ಲಿ ಒಂದು ಡೋಜಿ ಫಾರ್ಮ್ ತೊಗೊಬೋದು. ಏನು ಬೀಳ್ತೈತಪ್ಪ ದೇವ್ರೆ, ನೋಡೋಕ್ಕೆ ಹಿಂಗೆ ಉರಿತೈತೆ. ಇಲ್ಲಿಂದ ಬುಲಿಶ್ ಬಂದಿದೆಯಾ? ಮಾರ್ಕೆಟೇ ಕ್ಲೋಸ್. ನಮಗೆ ಬೇಕಾಗಿರೋ ಸೆಟಪ್ಪೇ ಫಾರ್ಮ್ ಆಗಿಲ್ಲ. ಒಂದು ಮಾಡಿತ್ತು, 16 ಪಾಯಿಂಟ್ ಲಾಸ್ ಆಗಿದೆ. ಇದು ಕೈಂಡ್ ಆಫ್ ಸೆಟಪ್ಪು, ಬಟ್ ಬೇರೆ ಸೆಟಪ್ಪು ಬಂದಿಲ್ಲ ನೋಡಿ. ಮಾರ್ಕೆಟ್ ಯಾವ ರೀತಿ ವರ್ಸ್ಟು ಇದರಲ್ಲಿ ನೋಡೋಣ. ಬ್ಯಾಂಕ್ ನಿಫ್ಟಿಲೂ ಏನಕ್ಕೆ ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಪ್ಯಾಟರ್ನ್ ಸೆಟ್ ಆಗುತ್ತೆ ನೋಡೋಣ. ಇದು ಟೈಪ್ ಆಫ್ ಬ್ರೇಕ್ಔಟು. ಈ ಬ್ರೇಕ್ಔಟಲ್ಲಿ ಇಲ್ಲಿ ಪೀಪಲ್ಸ್ ಎಸ್ ಎಲ್ ಇರುತ್ತೆ. ಎಸ್ ಎಲ್ ಹಿಟ್ ಆಯಿತು, ಬುಲ್ಲಿಶ್ ಸಿಗ್ನೇಚರು, ಆಮೇಲೆ ಬೇರೆ ಸಿಗ್ನೇಚರು. ಸೊ ಮಾರ್ಕೆಟು ಇಲ್ಲಿ ಲುಕಿಂಗ್ ಫಾರ್ ಸೆಲ್ಲಿಂಗ್. ಇಲ್ಲಿ ಡೋಜಿ ಫಾರ್ಮ್ ಆಗಿದೆ. ನಮಗೆ ಬೇಕಾಗಿರೋ ಸೆಟಪ್ ಮಾಡುತ್ತಾ? ಅಲ್ಲೊಂದು ಡೋಜಿ ಫಾರ್ಮ್ ಐತಲ್ಲ, ಈಗ ಒಂದು ಡೋಜಿ ಫೇರ್ ವ್ಯಾಲ್ಯೂ ಗ್ಯಾಪ್ ಎಂಟ್ರಿ ಲಾಂಗ್. ಓಕೆ, ಸಾಕು. ಸೊ ಇದು ಟೈಪ್ ಆಫ್ ಬ್ರೇಕ್ಔಟು. ಈ ಬ್ರೇಕ್ಔಟಲ್ಲಿ ಇಲ್ಲಿ ಸಿ ಸೆಟಪ್ ನೋಡ್ಬೋದು ಬೇಕಾದ್ರೆ. 5 ಮಿನಿಟ್ಸ್. ಓಕೆ, ಹೇಳಿಲ್ವಾ? ಸೊ ಮಾರ್ಕೆಟಲ್ಲಿ ಬುಲ್ಲಿಶ್ ಸಿಗ್ನೇಚರ್ ಇಲ್ಲೂ. ಓಕೆ, ನಾಟ್ ಬ್ಯಾಡ್. ಸೊ ಇದೆಲ್ಲ ಎಂಟ್ರಿ ಅಲ್ಲ, ಪರವಾಗಿಲ್ಲ.
ಓಕೆ, ಇಲ್ಲಿ ಎಸ್ ಎಲ್ ಇಟ್ ಆಗಿದೆ ಪೀಪಲ್ಸ್. ಇಲ್ಲಿ ಸೆಲ್ಲಿಂಗ್, ಇಲ್ಲಿ ಸೆಲ್ಲರ್ಸ್ ಇರ್ತಾರೆ. ಇಲ್ಲಿ ಯಾವುದೇ ರೀತಿ ಸೆಲ್ ಮಾಡ್ಬೋದು ಅಂತ ನಾವು ಸೆಟಪ್ ಹುಡುಕಬೇಕು. ಸೊ ಪೀಪಲ್ ಎಸ್ ಎಲ್ ಹಿಟ್ ಆದಮೇಲೆ ಎಸ್ ಎಲ್ ಹಿಟ್ ಆಯಿತು, ಕನ್ಸಲ್ಟೇಷನ್ನು ಇಲ್ಲೊಂದು ಫೇರ್ ವ್ಯಾಲ್ಯೂಗೆ ಫಾರ್ಮ್ ಆಗಿದೆ. ರೈಟ್ 2 minutes, 1 minute. ಸೊ ಇಲ್ಲಿ ಇಲ್ಲೊಂದು ಸೆಲ್ ಮಾಡ್ಬೋದು, ತೆಗೆಯಿದ್ದು ವೇಸ್ಟ್. ಓಕೆ, ಮಾರ್ಕೆಟು ಇಲ್ಲೊಂದು ಬ್ರೇಕೌಟ್ ಕೊಟ್ಟಿದೆ, ಕರೆಕ್ಟಾ? ಇಲ್ಲಿ ಎಸ್ ಎಲ್ಸ್ ಇರುತ್ತೆ. ಆಫ್ಟರ್ ಮಾರ್ಕೆಟ್ ಎಸ್ ಎಲ್ ತೊಗೊಂಡ್ಮೇಲೆ ಏನು ಡಿಸಿಷನ್ ತೊಗೊಳುತ್ತೆ ಅಂತ ಹುಡುಕಬೇಕು. ಎಸ್ ಎಲ್ ತೊಗೊಂಡಿದೆ, ಎಸ್ ಎಲ್ಲಲ್ಲಿ 1 minute ಒಂದು ಡೋಜಿ ಫಾರ್ಮ್ ಆಗಿದೆ. ಅದಾದಮೇಲೆ ಎಸ್ ಎಲ್ ತೊಗೊಂಡಿದೆ, ಹ್ಯೂಜ್ ಫಾಲು. ಸೊ ಲುಕಿಂಗ್ ಫಾರ್ ಸೆಲ್ ಹಿಯರ್. ಸೊ ಈ ಡೋಜಿ ನಾವು ಎಂಟ್ರಿ ಕೊಡೋಕ್ಕಾಗಲ್ಲ. ಓಕೆ, ಬ್ರೇಕೌಟು ನೀವು ನೋಡ್ಬೋದು. ಇಲ್ಲೊಂದು ಸ್ಟಾಪ್ ಲಾಸ್ ಇರುತ್ತೆ. ಸ್ಟಾಪ್ ಲಾಸ್ ತೊಗೊಂಡಾದ್ಮೇಲೆ ಮಾರ್ಕೆಟು ಬುಲ್ಲಿ ಸಿಗ್ನೇಚರ್ ಫಾರ್ಮ್ ಆಗಿದೆ ಆಫ್ಟರ್ ಡಬಲ್ ಪುಲ್ ಬ್ಯಾಕ್. ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆಯಾ? ಲಿಟಲ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ಅಲ್ವಾ, ಲಾಂಗ್ ಸೈಡು. 2 minutes ವರ್ತ್ ಇಟ್ಟು. ಇಷ್ಟೇ ನಾವು ತೊಗೊಬೇಕಾಗಿರೋಂಥ ಒಂದು ಟ್ರೇಡು ಸಾಕು. 1:3 ಹ್ಯೂಜ್ ಆಯಿತು. ಸ್ಕ್ಯಾಲ್ಪಿಂಗ್ ಕಲ್ತ್ಕೊಂಡ್ಬಿಡ್ಬೇಕು. ಮಾರ್ಕೆಟ್ ಯಾವುದೇ ಟ್ರೆಂಡ್ ಇದ್ರೂ ಪರವಾಗಿಲ್ಲ, ಸ್ಕ್ಯಾಲ್ಪಿಂಗ್ ಕಲ್ತ್ಕೊಂಡ್ಬಿಟ್ರೆ ನಾವು ಕೂಡ ಏನಾದರೂ ಒಂದು ಮಾಡ್ಬೋದು, ಸೆಟ್ಲ್ ಆಗ್ಬೋದು. ಸಾಕಲ್ಲ 1:3. ಯಪ್ಪ, ನೋಡ್ತಾ ಇದ್ದಾಗೇನೆ ಭಯ ಬರುತ್ತೆ ರೀ. ನೋಡಿ ಇಲ್ಲೊಂದು ಪರ್ಫೆಕ್ಟ್ ಫುಲ್ ಬ್ಯಾಕ್. ನೋ ನಥಿಂಗ್. ಅಪ್ಪ, ಹ್ಯೂಜ್ ಲಾಸು. 50 points ನಾಟ್ ಬ್ಯಾಡ್. 100 points 1:7 ಸಾಕು. ಇದು ಎಂಟ್ರಿ ಕೊಡ್ತೀರಾ? ಮಾರ್ಕೆಟ್ ಈ ಫಾಲು ಅಂತಿಂತ ಫಾಲಲ್ಲ ಬಿಡ್ರಿ, ಸರ್ವೈವೇ ಆಗೋಕ್ಕಾಗಲ್ಲ ಬಡ್ಡಿ ಬಂದು. ಸ್ಟಾಪ್ ಲಾಸ್ ಎಷ್ಟಾಯ್ತು? 50 points ಲಾಸ್. ಇಲ್ಲೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಫಾರ್ಮ್ ಆಗಿದೆ. ರೈಟ್, ಲಾಂಗ್ ಪೊಸಿಷನ್ 1:1, 1.5. ಅಬ್ಬಾ, ಚಿಂದಿ ಅನಾಲಿಸಿಸ್ ಅಲ್ವಾ? ಸೊ ಎಷ್ಟು ಪಾಯಿಂಟ್ ಲಾಸ್ ಆಗಿದೆ? 79 points ಲಾಸ್. ಇದು 50 points ಲಾಸು, 135 points ಪ್ರಾಫಿಟ್ಟು. 135 ಪಾಯಿಂಟ್ ಅಂದರೆ ಗುಡ್, 1 ಪ್ರಾಫಿಟ್ಟು. ದೆನ್ ಇದು ಟ್ರಿಗರ್ ಆಗಿದ್ರು ಓಕೆನೆ. ಓಕೆ, ಅದು ಬಿಟ್ಟರೆ ಇದೊಂದು 66 points ಪ್ರಾಫಿಟ್ಟು. ಇದರಲ್ಲಿ ಒಂದು 6 points ಲಾಸಾ? ಓಕೆ, 6 points ಲಾಸ್ ಆಗಿದೆ. ಸೊ ಇದು ಬ್ಯಾಂಕ್ ನಿಫ್ಟಿ ಆ್ಯಂಡ್ ನಿಫ್ಟಿ ನ್ಯೂಸ್ ಬಂದುಬಿಟ್ಟು ಇಲ್ಲೈತೆ ನೋಡಿ. ಮೇನ್ ಕಾರಣ ಏನಕ್ಕಪ್ಪ ಬಿದ್ದಿರೋದಂದರೆ ಇಂಡಿಯಾ ಫೈನಾನ್ಷಿಯಲ್ ಇಂಡೆಕ್ಸಸ್ ಗೇನ್ ಆ್ಯಸ್ RBI ಕಟ್ಸ್ ಕ್ಯಾಶ್ ರಿಸರ್ವ್ ರೇಷೋ. ಕ್ಯಾಶ್ ರಿಸರ್ವ್ ರೇಷೋ RBI ಕಟ್ ಮಾಡಿದೆ. ಅದು ಒಂದು ಬ್ಯಾಡ್ ನ್ಯೂಸ್ ಫಾರ್ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕಿಂಗ್ ಸ್ಟಾಕ್ಸ್ ಎಲ್ಲ ಪಟ್ ಅಂತ ಬಿದ್ದಿದೆ. ಸೊ RBI ಅಂತೂ ಹೇಳ್ಕೊಳ್ಳಂಗಿಲ್ಲ, ಹ್ಯೂಜಾಗಿ ಬಿದ್ದಿದೆ. ಯಾವ ಲೆವೆಲ್ಗೆ ಬಿದ್ದಿದೆ ಅಂದರೆ